ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಿಮ್ಮ ಜೊತೆ ಖುಷಿ ವಿತ್ ಲೈಫ್. ಇವತ್ತು ಏನಪ್ಪ ಅಂತಂದರೆ ಡೇ 4ದು ವೆಯ್ಟ್ ಲಾಸ್ ಚಾಲೆಂಜ್ ಏನಿದೆ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಗೊತ್ತೇ ಇದೆಯಲ್ಲ, ಇವತ್ತು ಏನೇನು ತಿಂದೆ ಹಾಗೆ ಏನೇನು ಮಾಡಿದೆ ಅಂತ ಹೇಳ್ತೀನಿ. ಅದ್ರ ಜೊತೆಗೆ ಒಂದಷ್ಟು ಟಿಪ್ಸು ಕೊಡ್ತೀನಿ. ಸೊ ವಿಡಿಯೋನ ನೋಡಿ ನೀವು ಏನೇನು ಜಸ್ಟ್ ಟಿಫನ್ ಅಷ್ಟನ್ನು ಇವತ್ತು ಡ್ರ್ಯಾಗ್ ಮಾಡಿಲ್ಲ ಜಾಸ್ತಿ. ಏನೇನು ತಿಂದಿದ್ದೀನಿ ಅಷ್ಟು ಮಾತ್ರ ಹೇಳಿದ್ದೀನಿ ಅಷ್ಟೇ. ನೆಕ್ಸ್ಟ್ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ, ಆಯಿತಾ? ನೋಡ್ಕೊಂಡು ಬನ್ನಿ ಫಸ್ಟು. ಅಲ್ಲಿ ಮಾರ್ನಿಂಗ್ ಎದ್ದು ಮಾಮೂಲಿ ಹಾಟ್ ವಾಟರ್ ಕುಡ್ದಿದ್ದೀನಿ. ಅದ್ರ ಪಿಕ್ಚರ್ ಏನು ಶೇರ್ ಮಾಡಿಲ್ಲ. ಆ್ಯಂಡ್ ದೆನ್ ಅವಲಕ್ಕಿ ಉಪ್ಪಿಟ್ಟು ಮತ್ತು ಮಜ್ಜಿಗೆ. ಅವಲಕ್ಕಿ ಉಪ್ಪಿಟ್ಟಿಗೆ ಎಷ್ಟು ಅಂತಂದರೆ ಸ್ಪ್ರೇ ಥರ ಮಾಡಿರೋದಷ್ಟು ಆಯಿಲ್ನ ತುಂಬ, ಅದಕ್ಕೇ ಒಂಥರ ಡ್ರೈ ಥರ ಇದೆ ಅಷ್ಟೇ. ಆಯಿಲ್ ತುಂಬ ಕಮ್ಮಿ ಹಾಕಿದ್ದೀನಿ. ಅದಾದಮೇಲೆ ತಿಂದಿದ್ದೀನಿ ಅವಲಕ್ಕಿ, ಅಂದರೆ ಲೋ ಕ್ಯಾಲರಿ ಇರುತ್ತಲ್ವ, ಸೊ ಹಾಗಾಗಿ ಅವಲಕ್ಕಿ ಯೂಸ್ ಮಾಡಿದ್ದೀನಿ. ಸೊ ಅವಲಕ್ಕಿ ಉಪ್ಪಿಟ್ಟು ಮತ್ತು ಮಜ್ಜಿಗೆನ ಸ್ವಲ್ಪ ತೆಳುಗೆ ಮಾಡ್ಕೊಂಡು ಕುಡೀರಿ, ಒಳ್ಳೆಯದು. ಯಾಕಂತಂದರೆ ಅದರಲ್ಲಿ ಫ್ಯಾಟ್ ಇರುತ್ತೆ ಮೊಸರಾದರೆ, ಅದಕ್ಕೋಸ್ಕರ. ನೆಕ್ಸ್ಟು ಮಧ್ಯಾಹ್ನ ಸೇಮ್ ಅವಲಕ್ಕಿ ಮಿಕ್ಕಿತ್ತು, ಬಟ್ ಅದ್ರ ಜೊತೆಗೆ ಸ್ವಲ್ಪ ಮಾಡಿಫೈ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ಏನಪ್ಪ ಅಂತ ಹೇಳಿದ್ರೆ, ಅವಲಕ್ಕಿ ಮಿಕ್ಕಿತ್ತಲ್ಲ, ಅದಕ್ಕೆ ಮಜ್ಜಿಗೆ ತೊಗೊಂಡಿದ್ದೀನಿ ಇನ್ನೊಂದು ಲೋಟ. ಅದ್ರ ಜೊತೆಗೇ ದಾಲ್ ಮಾಡ್ಕೊಂಡಿದ್ದೀನಿ. ದಾಲ್ ಅಂತಂದರೆ ಬೇಳೆನ ತುಂಬ ಏನು ಬೇಯಿಸಬಾರ್ದು, ಸೊ ಲೈಟಾಗಿ ಬೇಯಿಸ್ಬಿಟ್ಟು ಅದನ್ನು ಟೊಮೊಟೊ ಜೊತೆ ಹಾಕ್ಬಿಟ್ಟು ಫ್ರೈ ಮಾಡಿ, ಟೊಮೊಟೊ ಮತ್ತು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕ್ಬಿಟ್ಟು ಫ್ರೈ ಮಾಡಿದ್ದೀನಿ ಅಷ್ಟೇ. ಸೊ ಇನ್ನು ನೆಕ್ಸ್ಟು ನೈಟ್ ಊಟಕ್ಕೆ ಬಂದರೆ 7:30ಗೆ ಊಟ ಮಾಡಿದ್ದು. ಆ್ಯಕ್ಚುಲಿ ಮುದ್ದೆ ಮತ್ತು ನುಗ್ಗೆ ಸೊಪ್ಪೊಂದು ತಂಬುಳ್ಳಿ ಅಂತೇಳ್ಬಿಟ್ಟು, ಅದು ರೆಸಿಪಿ ಬೇಕಾದರೆ ಇನ್ನೊಂದು ಸಲ ಶೇರ್ ಮಾಡ್ತೀನಿ. ಜೊತೆಗೆ ಮಧ್ಯಾಹ್ನದ ದಾಲ್ ಏನಿತ್ತು ಅದನ್ನೇ ಹಾಕ್ಕೊಂಡಿದ್ದೀನಿ ಪ್ರೋಟೀನ್ಗೋಸ್ಕರ. ಸೊ ನನ್ನ ಡೇ ಇವತ್ತು ಈ ಥರ ಇತ್ತು. ನೋಡ್ಕೊಂಡು ಬಂದ್ರಿ ಅಲ್ವಾ ಯಾವ ಥರ ಇತ್ತು ಅಂತೇಳ್ಬಿಟ್ಟು. ಹೌದು, ನುಗ್ಗೆ ಸೊಪ್ಪಿನ ತಂಬುಳ್ಳಿ ಬಂದುಬಿಟ್ಟು ಅದನ್ನು ಫ್ರೈ ಮಾಡಿ, ಅಂದರೆ ವಿತೌಟ್ ಎಣ್ಣೆ ಫ್ರೈ ಮಾಡಿದ್ದು ಆ್ಯಕ್ಚುಲಿ. ಅದನ್ನು ಫ್ರೈ ಮಾಡಿ ಮೊಸರು ಮತ್ತು ಸ್ವಲ್ಪ ಕಾಯಿ ಹಾಕ್ಬಿಟ್ಟು ರುಬ್ಬಿಟ್ಟು, ಜಸ್ಟ್ ಮೊಸರು ಮಿಕ್ಸ್ ಮಾಡಿರೋದಷ್ಟೇ, ಉಪ್ಪು ಹಾಕ್ಬಿಟ್ಟು ಇನ್ನೇನಿಲ್ಲ. ಬಟ್ ಚೆನ್ನಾಗಿರುತ್ತೆ ಟೇಸ್ಟು. ಮತ್ತು ನುಗ್ಗೆ ಸೊಪ್ಪು ಬಂದು ಡಯಟಿಗೆ ತುಂಬ ಒಳ್ಳೆಯದು. ಸೊ ಹಾಗಾಗಿ ಇದನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಜಸ್ಟು ಊಟ ತಿಂಡಿಯಲ್ಲಿ ಅವಾಯ್ಡ್ ಮಾಡಿದ್ರೆ 70% ಕರಗುತ್ತೆ, ನಿಜ ಇಲ್ಲ ಅಂತ ಹೇಳಲ್ಲ. ಅದ್ರ ಜೊತೆ ವರ್ಕೌಟು ಮತ್ತು ಡಯಟು ಮಸ್ಟ್ ಆ್ಯಂಡ್ ಶುಡ್ ಆ್ಯಡ್ ಮಾಡ್ಕೊಳ್ಳಿ. ನಾನು ಮಾಡಿದ್ದೀನಿ, ಬಟ್ ಅದನ್ನ ಯಾವುದೇ ವಿಡಿಯೋ ಶೇರ್ ಮಾಡಿಲ್ಲ. ಮುಂದಿನ ದಿನಗಳಲ್ಲಿ ಆದರೆ ಖಂಡಿತವಾಗ್ಲೂ ಶೇರ್ ಮಾಡ್ಕೋತೀನಿ ನಿಮ್ಮ ಜೊತೆ. ಅದ್ರ ಜೊತೆ ಇನ್ನೇನಪ್ಪ ಅಂತ ಅಂದರೆ, ಶುಗರ್ ಇವಿ ಅವಾಯ್ಡ್ ಮಾಡಿ. ಯಾಕಂತಂದರೆ 1-2-3 ಡೇಸ್ ಆದಮೇಲೆ ಇನ್ಮೇಲಿಂದ, ಅಂದರೆ ನೆಕ್ಸ್ಟ್ ಇವಾಗ ಆಯ್ತಲ್ವ ಒಂದು 4-5 ಡೇಸ್, ಇವಾಗ ಸ್ವಲ್ಪ ಒಂದು ಪ್ರಾಪರ್ ಐಡಿಯಾ ಬಂದಿರುತ್ತೆ. ನಮ್ಮ ತಲೆಯಲ್ಲಿ ಒಂದು ಫಿಕ್ಸ್ ಮೈಂಡ್ ಅಂತ ಕೂತಿರುತ್ತೆ, ಅಂದರೆ ಯಾವುದೇ ಥರ ನೆಗ್ಲಿಜೆನ್ಸಿ ಇರೋಲ್ಲ. ಸೊ ಇವಾಗಿಂದ ಅಂದರೆ ಈ ಒಂದು 4th ಡೇ ಏನಿದೆ, ಆ 4th ಡೇಯಿಂದ ನಾವು ಮೈಂಡನ್ನು ಫುಲ್ ಕಂಟ್ರೋಲ್ ತೊಗೊಂಡಿರ್ತೀವಿ. ಸೊ ಹಾಗಾಗಿ ಯಾವುದೇ ಥರ ಸ್ವೀಟ್ ಫ್ರೂಟನ್ನು ತಿನ್ನಬೇಡಿ. ಸ್ವೀಟ್ ಇರೋವಂಥದ್ದು ಫ್ರೂಟ್ ಆಗಿರ್ಬೋದು, ಅದನ್ನು ಬೇಡ. ಎಲ್ಲನೂ ಅವಾಯ್ಡ್ ಮಾಡಿ. ಜಸ್ಟ್ ಊಟ ತಿಂಡಿ ಏನು ತಿಂತೀರ ಅಷ್ಟೇ. ಮತ್ತು ಇನ್ನೊಂದು ಮೇಯ್ನಾಗಿ ಹೇಳ್ಬೇಕಂದ್ರೆ, ಖಾರ ಮತ್ತು ಹುಳಿ ಎರಡೂ ಅಷ್ಟೇ, ಅದೆರಡೂ ಅವಾಯ್ಡ್ ಮಾಡಬೇಕು. ಇಲ್ಲ ಅಂತಂದರೆ ಕಷ್ಟ. ಯಾಕಂತಂದರೆ ಈ ಹುಳಿ ಏನಕ್ಕಪ್ಪ ಅಂತಂದರೆ ಪಿತ್ತ ಥರ ಆಗುತ್ತೆ, ಯಾವಾಗ ಎಕ್ಸಸೈಸ್ ಮಾಡೋಕ್ಕಾಗಲ್ಲ, ಲೈಕ್ ಇಲ್ಲೆಲ್ಲ ನೋವು ಬಂದುಬಿಡುತ್ತೆ. ಅದಕ್ಕೋಸ್ಕರ ಹುಳಿ ಮತ್ತು ಖಾರ ಎರಡೂ ಅವಾಯ್ಡ್ ಮಾಡಿ. ಈಗ ಒಂದು 30 ಡೇಸ್ ತನಕ ಅಷ್ಟೇ, ಇದನ್ನು ಲೈಫ್ ಲಾಂಗ್ ಮಾಡಬೇಕಂತ ಏನಿಲ್ಲ. ಜಸ್ಟ್ 30 ಡೇಸ್ ತನಕ ಈ ಥರ ಮಾಡ್ಬೋದು. ಸೊ ನಾನು ಇವಾಗಿಂದ, ಅಂದರೆ ಡೇ 4ಇಂದ ಏನಿದೆ, ಸ್ವಲ್ಪ ಖಾರ, ಸ್ವೀಟ್, ಅಂದರೆ ಸ್ವೀಟ್ ಆಗಿರುವಂಥ ಫ್ರೂಟ್ಸ್, ಇವನ್ ಮ್ಯಾಂಗೋ ತಿಂತಿದ್ದೆಲ್ಲ ಮೊನ್ನೆ ಎಲ್ಲ ಸ್ಕಿಪ್ ಮಾಡಿದ್ದೀನಿ. ಏನಕ್ಕೆ ಅಂತ ಅಂದರೆ ಇದೇ ರೀಸನ್ಗೆ. ಸಿಹಿ ಇರೋಂಥ ಯಾವುದೂ ತೊಗೊಳ್ಬಾರ್ದು. ಫ್ರೂಟೇ ಆಗಿರ್ಬೋದು, ಅದು ಒಳ್ಳೆಯದೇ ಆಗಿರ್ಬೋದು, ಬಟ್ ಸ್ವಲ್ಪ ಅವಾಯ್ಡ್ ಮಾಡೋಣ. ಜೊತೆಗೆ ಏನು ಅಂತಂದರೆ ಪ್ರಾಪರ್ ಎಕ್ಸಸೈಸ್ ಮತ್ತು ಡಯಟ್ ಇರಲೇಬೇಕು. ನಾವೇನೇ ಮಾಡಿದ್ರೂ ಬರೀ ಜಸ್ಟ್ ಫುಡ್ಡಲ್ಲಿ ಅವಾಯ್ಡ್ ಮಾಡ್ಕೋತೀವಿ ಅಂತಂದರೆ ಕೆಲವೊಂದು ಆಗುತ್ತೆ. ಅಂದರೆ ಆವಾಗ ತಾನೇ ಪೋಸ್ಟ್ ಪ್ರೆಗ್ನೆನ್ಸಿ ಏನಿರುತ್ತೆ ಅಥವಾ ಆ ಥರ ಇದ್ದರೆ ಓಕೆ ನಡೆಯುತ್ತೆ. ಬಟ್ ತುಂಬ ದಿವಸ ಆಗಿಬಿಟ್ಟು ಮೀನ್ಸ್ ಸಡನ್ನಾಗಿ ತಿನ್ನೋದ್ರಲ್ಲಿ ಅದು ಇದು ಅಂದ್ಕೊಂಡು ವೆಯ್ಟ್ ಗೇನ್ ಮಾಡ್ಕೊಂಡವ್ರಿಗೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಈ ಥರ ಒಂದು ರುಟೀನ ಮಾಡ್ಕೊಳ್ಳಿ, ಓಕೆನಾ? ಸೊ ಹಾಗಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೇನು ಸಿಗ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬಾಯ್.